ನಾವು ಯಾವ ಧರ್ಮದ ವಿರೋಧಿ ಅಲ್ಲ. ನಾವು ರಾಜಕೀಯ ಪಕ್ಷದ ರಾಜಕಾರಣಿಗಳ ಕೈಗೊಂಬೆ ಅಂತೂ ಮೊದಲೇ ಅಲ್ಲ. ಭ್ರಷ್ಟಾಚಾರ ವಿರೋಧಿಸುವುದೇ ನಮ್ಮ ವಾಹಿನಿಯ ಮುಖ್ಯ ಧ್ಯೇಯ. ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಸುದ್ದಿ. ಯಾರು ಮಾಡದೇ ಇರುವ ಸುದ್ದಿ ನಿರ್ಭಯವಾಗಿ ನಮ್ಮ ವಾಹಿನಿಯಲ್ಲೇ. ನಮ್ಮ ನಡೆ ಭ್ರಷ್ಟಾಚಾರ ತಡೆ. ಲಕ್ಷ್ಮಣ್ ಸವದಿ ಅವರೇ, ಎಲ್ಲಿದ್ದೀರಾ? ನೋಡಿ, ನಿಮ್ಮ ಕ್ಷೇತ್ರದಲ್ಲಿ ಬಡವರಿಗೆ ಕಿಂಚಿತ್ತು ಕಿಮ್ಮತ್ತು ನೀಡುತ್ತಿಲ್ಲ ಪೊಲೀಸ್ ಅಧಿಕಾರಿಗಳು. ಅಪ್ರಾಪ್ತ ಯುವತಿ ನಾಪತ್ತೆ. ಅಥಣಿ ತಾಲೂಕಿನ ಸಿದ್ದೇವಾಡಿ ಗ್ರಾಮದ ಯುವತಿ ಸೌಂದರ್ಯ, ವಯಸ್ಸು 17 ವರ್ಷ 10 ತಿಂಗಳು. ವಿಷ್ಣುವಾಡಿ ಗ್ರಾಮದ ಯುವಕ ಸತೀಶ್ ಮಧುಕರ್ ಆರಗ್ಗೆ. ಈ ಯುವಕ ನಮ್ಮ ಮಗಳಾದ ಸೌಂದರ್ಯ ಇವಳನ್ನ ಪುಸಲಾಯಿಸಿ ಕರೆದುಕೊಂಡು ಹೋಗಿದ್ದಾನೆ ಎಂದು ಯುವತಿಯ ತಂದೆಯ ಗೋಳಾಟ. ಈ ವಿಷಯವಾಗಿ ಅಥಣಿ ಪೊಲೀಸ್ ಠಾಣೆಯಲ್ಲಿ ಯುವತಿಯ ತಂದೆ ಮೊಕದ್ದಮೆ ದಾಖಲೆ ಮಾಡಿದ್ದಾರೆ. 17/3/2025 ಯುವತಿ ಸೌಂದರ್ಯ ನಾಪತ್ತೆ. 18/3/2025 ಅಥಣಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲು. ಆದರೆ ಇಲ್ಲಿಯವರೆಗೆ ಯಾವುದೇ ರೀತಿಯ ಕ್ರಮ ಕೈಗೊಳ್ಳದ ಅಥಣಿ ಪೊಲೀಸ್ ಠಾಣೆಯ ಅಧಿಕಾರಿಗಳು ಆರೋಪಿಗೆ ಸಾಥ್ ನೀಡುತ್ತಿದ್ದಾರೆ. ಅಥಣಿ ಪೊಲೀಸರು ಅಂತ ಆರೋಪ ಮಾಡಿದ್ದಾರೆ. ಯುವತಿಯ ತಂದೆ ಹಾಗೂ ಮಾವ, ನಮ್ಮ ಕೇಸ್ ವಿಷಯ ಏನಾಯಿತು ಸಾರ್? ನಮ್ಮ ಮಗಳ ಸುಳಿವು ಏನಾದರೂ ಸಿಕ್ಕಿತೆ ಸಾರ್ ಎಂದು ಪ್ರಶ್ನೆ ಮಾಡಿದ್ರೆ ಸಾಕು, ಸಿಡಿಪಿಡಿಯಾಗಿ ಅರಚುತ್ತಾರೆ ಅಲ್ಲಿನ PSI. ಏನಾದರೂ ಮಾತನಾಡಿದ್ರೆ ನಮ್ಮನ್ನೇ ಗದರಿಸುತ್ತಾರೆ. ನಿಮ್ಮ ಮಗಳ ಸುಳಿವು ಏನಾದರೂ ಸಿಕ್ಕಿದ್ರೆ ನಮಗೆ ತಿಳಿಸಿ, ನಿಮ್ಮ ವಾಹನದಲ್ಲಿ ನಮ್ಮ ಪೊಲೀಸರನ್ನ ಕಳುಹಿಸುತ್ತೇವೆ, ಹೋಗಿ ಕರೆದುಕೊಂಡು ಬರುತ್ತೇವೆ ಎನ್ನುತ್ತಿದ್ದಾರೆ ಅಥಣಿ ಪೊಲೀಸರು. ಅಥಣಿಯ DYSP ಇವರಿಗೂ ಕೂಡ ಮನವಿ ಮಾಡಿದ್ರು ಕೂಡ ಯಾವುದೇ ರೀತಿ ಪ್ರಯೋಜನವಾಗಿಲ್ಲ. ಹಾಗಾದ್ರೆ ಪೊಲೀಸರಿಗೆ ಏನು ಕೆಲಸ ಎಂದು ಯುವತಿಯ ತಂದೆಯ ಪ್ರಶ್ನೆ. ಅಥಣಿ ಪೊಲೀಸ್ ಠಾಣೆಯಲ್ಲಿ ಬಡವರಿಗೆ ಕಿಂಚಿತ್ತು ಕಿಮ್ಮತ್ತಿಲ್ಲ. ಅಥಣಿ ಪೊಲೀಸ್ ಠಾಣೆ ಕೇವಲ ಶ್ರೀಮಂತರಿಗೆ ಮಾತ್ರ ಅನುಕೂಲವಿದೆ. ದುಡ್ಡು ಕೊಟ್ಟವರಿಗೆ ಮಾತ್ರ ಈ ಅಥಣಿ ಪೊಲೀಸ್ ಠಾಣೆಯಲ್ಲಿ ರಾಜಮರ್ಯಾದೆ ಉಂಟು. ಬಡವರು ಹೋದ್ರೆ ಸಾಕು, ಇವರ ಕೈಯಲ್ಲಿ ಸಿಕ್ಕು ಸಾಯಬೇಕು ಅಂತಹ ಪರಿಸ್ಥಿತಿ ನಿರ್ಮಾಣ ಮಾಡ್ತಾರೆ. ನಮ್ಮ ಮಗಳನ್ನು ಆದಷ್ಟು ಬೇಗನೆ ಪತ್ತೆ ಹಚ್ಚಿ ಕೊಡಿ ಎಂದು ನಮ್ಮ ವಾಹಿನಿಯ ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ನಾವು ಬಹಳಷ್ಟು ನೊಂದಿದ್ದೇವೆ. ಅಥಣಿ ಪೊಲೀಸರು ಸರಿಯಾಗಿ ಸ್ಪಂದಿಸುತ್ತಿಲ್ಲ. ನಮಗೆ ನಮ್ಮ ಮಗಳು ಬೇಕು. ನೋಡೋಣ, ಈ ನೊಂದ ಜೀವಿಗಳಿಗೆ ಅಥಣಿ ಪೊಲೀಸ್ ಠಾಣೆ ಏನಾದರೂ ಸಾಥ್ ನೀಡಿ ಇವರ ಮಗಳನ್ನು ಹುಡುಕಿ ಕೊಡುವುದರಲ್ಲಿ ಯಶಸ್ವಿ ಆಗುತ್ತಾರಾ ಅಥವಾ ಇಲ್ವಾ ಎನ್ನುವುದನ್ನು ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ. ಇದು ನೊಂದವರ ಧ್ವನಿ. ನಮ್ಮ ನಡೆ ಭ್ರಷ್ಟಾಚಾರ ತಡೆ. ಡಾಕ್ಟರ್ ರವಿ ಬಿ ಕಾಂಬ್ಳೆ, RK22 ನ್ಯೂಸ್ ಕನ್ನಡ, ಅಥಣಿ. ಆದರೆ ನಾವು ಏನೇ ರೂಲ್ಸ್ ಅಂತ ಕೇಳಿಸ್ಕೋದ್ರೆ ನಮಗೆ ಅವ್ರು ಬೆದರಿಸ್ತಾರೆ. ಮತ್ತೊಂದ್ರೆ ನಾವು ಆರೋಪಿ ಹೆಸರು ಹೇಳ್ಬೇಕು ರೀ. ಆರೋಪಿನ ಮನೆಗೆ ಆದ್ರೂ ಅವ್ರು ಹೋಗಿಲ್ಲ, ಮತ್ತು ಅವರು ಆರೋಪಿನ ಮನೆಗೆ ಹೋಗಿ ಯಾವಾದರೂ ಕಾನೂನು ಸಹಿತ ಕಾನೂನು ಕಾರ್ಯವಾಹಿ ಮಾಡಿಲ್ಲ. ಮತ್ತೊಂದು ನಾವು ಈಗ ಸಂಶಯಿತ 2 ಜನ ಹೆಸರು ಹೇಳಿದ್ರು ರೀ, ಅವ್ರ ಮನೆಗೆ ಸಹಿತ ಅವರು ಹೋಗಿಲ್ಲ. ಅವರು ನೀವು ಯಾವ ಉದ್ದೇಶಕ್ಕಾಗಿ ಕಂಪ್ಲೇಂಟ್ ಮಾಡಿದಿರಿ ಅದನ್ನು ವಿಸ್ತಾರ ಮಾಡಿರಿ. ಈಗ ನಾವು ನಮ್ಮ ಹುಡುಗಿ ಮನೆಯಿಂದ ಅಂದ್ರೆ ಕಿಡ್ನಾಪ್ ಮಾಡಿದ್ದಾರೆ. ಕಿಡ್ನಾಪ್ ಮಾಡಬೇಕು ನಾವು ಅಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಿದ್ವಿ. ಕಂಪ್ಲೇಂಟ್ ಮಾಡಿದಾಗ್ರೆ ಸೋಮವಾರ ದಿವಸ ಸಾಯಂಕಾಲ ಕಂಪ್ಲೇಂಟ್ ಮಾಡಿದ್ವಿ ರೀ. ಸೋಮವಾರ ಕಂಪ್ಲೇಂಟ್ ಮಾಡಿದ್ರೆ ಮಂಗಳವಾರ ದಿನ ಸಾಯಂಕಾಲ ನಮಗೆ ಹೇಳಿದಾರೆ ನಾವು FIR ಮಾಡ್ತೀವಿ.
ಎಫ್ ಆರ್ ಮಾಡಿದ್ರು ನಮಗೆ ಅವರು 24 ತಾಸಿನಾಗ ಹೇಳ್ತಂದ್ರೆ ಆದರೂ ನಮಗೆ ಏನೂ ಇನ್ಫಾರ್ಮೇಷನ್ ಇಲ್ಲ. ಮತ್ತೊಂದು ನಾವು ಹೋಗಿ ಅವ್ರನ್ನ ಕೇಳಕ್ಕೆ ಹೋದರೆ ನಮಗೆ ಅವರು ಏನೂ ರೆಸ್ಪಾನ್ಸ್ ಕೊಡೋದ್ರಿ ಮತ್ತು ನಮಗೆ ಕೇರ್ ಮಾಡೋರು. ನಾವು ಅಥಣಿ ಪೊಲೀಸ್ ಸ್ಟೇಷನ್ದಲ್ಲಿ ಬಂದಿರೋದು ರೀ. ಬಂದಿರ್ಕಂತಾರೆ ಅಲ್ಲಿ ಅವರು ಕೇಳಿದ ಅವ್ರು ಹೇಳ್ತಾರೆ ರೀ, ಇಂದು ನೋಡ್ತೀನಿ ನಾಳೆ ನೋಡ್ತೀನಿ. ಮತ್ತೊಂದ್ರೆ ಈಗ ನಮ್ಮ ಹುಡುಗಿ ಈಗ ಕಿಡ್ನಾಪ್ನಾಗ ಆಗಿ 28 ದಿನ ಆಯ್ತು. 28 ದಿನ ಆದ್ರೂ ಅವ್ರಿಗೆ ಇನ್ನೂ ತನಕ ನಾವು ಹುಡುಗಿದು ಯಾವುದೋ ಒಂದು ಆರೋಪಿನ ಮನೆಗೆ ಹೋಗಿ ಅವರು ಕೇಳೋದಿಲ್ಲ. ಆರೋಪಿನ ಇಲ್ಲಾದ್ರೂ ಆರೋಪಿನ ಪೊಲೀಸಿಂದ ಅವ್ರಿಗೆ ಏನು ವಿಚಾರಣೆ ಮಾಡಿಲ್ಲ. ಮತ್ತೊಂದ್ರೆ ಈಗ ಮುಂದೆ ಏನೋ ಈ 35 ದಿನ ಆದಮೇಲೆ ರೀ ಅದು ಹುಡುಗಿದ ವಯಸ್ಸು ಮೇಜರ್ ಆಗುತ್ತೆ. ಮೇಜರ್ ಆಗ್ಬೇಕು ಅವರು ಇಲ್ಲಿ ಪೊಲೀಸ್ ಅಂತಂದು ಅವರು ಮ್ಯಾರೇಜ್ ಮಾಡ್ಬೋದು. ಇಲ್ಲ ನಮ್ಮದು ಪೂರ್ತಿ ನಮಗೆ ಅಂದ್ರೆ 4 ಜನರ ಮಂದಿ ಹೋದ್ರೂ ನಮಗೆ ಏನು ಕಿಮ್ಮತ್ತಿಲ್ಲ ರೀ. ಮತ್ತು ಅವ್ರಿಗೆ ಹೋಗಿ ಭೇಟಿ ಆದ್ರೆ ನಮಗೆ ಸಿಡಿಕ್ ಮಾಡೋದು, ಮನೆಗೆ ಕಳ್ಸೋದು ರೀ. ಯಾರು ರೀ? ಅದನ್ನೇ PSI ಸರ್. ಮತ್ತೊಂದು ಅವರು CPI ಸರ್ ಅವ್ರ ಹತ್ರ ಹೋದಿವ್ರಿ. ಅವರು ಹೇಳ್ತಾರೆ ಇಂದ ನೋಡ್ತೀವಿ ನಾಳೆ ನೋಡ್ತೀವಿ, ಇನ್ನೊಂದು 2 ದಿನ ಬಿಟ್ಟು ಬರ್ರಿ. ನಾವು 2 ದಿನ ಬರೋದು ಜನ ದುಡುತ್ತೀನಿ ಅವ್ರನ್ನ. ಇವ್ರು ಹೇಳ್ದಾಗ ನಾವು ಬಂದ್ಬೇಕು, ನಾವು ದುಡ್ಡು ತಿನ್ನಬೇಕು, ಇಲ್ಲ ಇವ್ರು ಬಂದು ಭೇಟಿ ಆಗಬೇಕು. ಈ ಥರ ಇವ್ರು ಮಾಡ್ತಾರೆ. ಇದಕ್ಕೆ ಏನಾದರೂ ರಾಜಕೀಯ ಕುತಂತ್ರ ಏನಾದರೂ ಇರ್ಬೋದಣ್ಣ? ಇವರು 100% ರಾಜಕೀಯ ಕಾರಣದಿಂದ ಸರ್ ಇವರು ಈ ಥರ ಮಾಡತ್ತಾರೆ. ಮತ್ತೊಂದ್ರೆ ನಮಗೆ ನಮ್ಮ ಮನಸ್ಸಿನಲ್ಲಿ ಏನಾಗಿತ್ತಂದ್ರೆ ಸರ್, ಇವರು ಆರೋಪಿ ಕಡೆಯಿಂದ ಲಂಚ ತೊಗೊಂಡಿರೋ ಅಥವಾ ತೊಗೊಂಡಿಲ್ಲ ಅದು ನಮಗೆ ಗೊತ್ತಿಲ್ಲ. ನಮ್ಮ ಮನಸ್ಸಿಂದ ಬರುತ್ತೆ ಇವ್ರು ಲಂಚ ತೊಗೊಂಡ್ರೆ, ಇಲ್ಲ ನಮ್ಮ ಕಡೆಯಿಂದ ಅವ್ರಿಗೆ ಲಂಚ ಹೋಗಿಲ್ಲ, ಈ ಥರ ಸಂಬಂಧ ಅವರು ಈ ಥರ ನಮಗೆ ಮಾಡತ್ತಾರೆ. ಅವರು ಈ ಥರ ಹೇಳ್ಬೇಕು. ನಮಗೆ ಏನು ಹೇಳಬೇಕು, ನಮಗೆ ಆರೋಪಿನ ಹಿಡಿಯೋಕೆ ಆಗೋದಿಲ್ಲ. ನಮಗೆ ಹೇಳವ್ರು ಇವರು 27 ದಿನ ಆಯ್ತು, 22 ದಿನ ಆಯ್ತು ರೀ. 22 ದಿನದಿಂದ ಇರಲಿಲ್ಲ. ಅವ್ರು ನಮಗೆ 28 ಟೈಮ್ ಕೊಡಲಿ, ಆರೋಪಿನ ಹಿಡುತ್ತಾನೋ ತಂದು ಮುಡಿಸ್ತಿರೋ ಪೊಲಿಟಿಷನ್ಗೆ. ಇವ್ರೇನು ಮಾಡ್ತಾರೆ ಸರ್? ಇದಕ್ಕೆ ನನ್ನ ಹೆಸರು अमर साळुंके सर. तुम्ही मुलगीचं आई काय हो? हे विषय काय काय झाले? आम्हाला काय माहीत नव्हतं. माहीत नसतानाच गेले. पोलीस स्टेशनला केस दिला तुम्ही? पोलीस स्टेशनला तुम्ही गेलो होता काय हो? एक दिवशी गेलेलो संध्याकाळी, मुलगी गेली त्या दिवशी. काय म्हटलं? आम्ही आतच गेलो नाही, त्यांनी गेलं. बरं ठीक आहे. तुमचं नाव? छाया सुरेश माने. ಹಾಂ ವ್ಯಾಪಾರ ಮಾಡಿ ಏನಂತಾರ ಸ್ಟೇಷನ್ದಾರ? ಅವ್ರೇನು ಹೋಗೋಣ ಕೇಳ್ತೀವ್ರಿ, ಮತ್ತೆ 2 ದಿನ ಹೋಗ್ಲಿ ಚೌಕಾಸಿ ಮಾಡ್ತೀವಿ, ಮತ್ತು ನಿಮ್ಗೆ ಗುರ್ತಾದ್ರೆ ಹೇಳ್ರಿ ನಾವು ಬರ್ತೀವಿ, ಇದೇ ಹೇಳ್ತಾರೆ. ಅಲ್ಲಿ ಏನು ಕೇರ ತೊಗೊಳಂಗಿಲ್ಲ. ಅಂದ್ರೆ ಅಥಣಿ ಪೊಲೀಸ್ ಸ್ಟೇಷನ್ದಾಗ ಕಿಮ್ಮತ್ತಿಲ್ದಂಗೆ? ಹಾಂ, ಕಿಮ್ಮತ್ತಿಲ್ದಂಗೆ ಮಾಡ್ತಾರೆ. ಓಕೆ, ಗಡ್ಬಡಿ ಮಾಡಬೇಡ್ರಿ. ನೊಂದವರಿಗೆ ನ್ಯಾಯ ಕೊಡಿಸಲು ಸದಾ ಸಿದ್ಧ ನಿಮ್ಮ RK 22 ನ್ಯೂಸ್ ಕನ್ನಡ. ಸರ್ಕಾರಿ ಕಚೇರಿಗೆ ಅಲೆದು ಬೇಸತ್ತಿದ್ದೀರಾ? ಪೊಲೀಸರ ದಬ್ಬಾಳಿಕೆಗೆ ಹೆದರಿದ್ದೀರಾ? ಅಥವಾ ದಂಡಪಿಂಡ ಪುಡಾರಿಗಳಿಗೆ ಹೆದರಿದ್ದೀರಾ? ನಿಮ್ಮ ಸಮಸ್ಯೆ ಯಾವುದೇ ಇದ್ರೂ ನಮ್ಮೊಂದಿಗೆ ಹಂಚಿಕೊಳ್ಳಿ, ಹೆದರಬೇಡಿ. ನಮ್ಮ ನಡೆ ಭ್ರಷ್ಟಾಚಾರ ತಡೆ.